ರಿವರ್ಸ್ ರಾಮಾಯಣ ಎಷ್ಟು ಅದ್ಭುತವಾಗಿದೆ ಈ ಕಾಂಟೆಂಟ್. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ವಾವ್ ಫೀಲಿಂಗ್ ಕ್ರಿಯೇಟ್ ಆಯ್ತು ನನ್ಗೆ. ಎಸ್, ನೀವು ರಾಮಾಯಣ ಕಥೆನ ಕೇಳಿದ್ದೀರಿ. ಆಸ್ ಇಟ್ ಈಸ್ ಕಥೆನ ನೋಡ್ತಾ ಹೋದಾಗ ತಪ್ಪುಗಳು ಕಾಣಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ದಶರಥ 3 ಜನ ಮದುವೆ ಮಾಡ್ಕೊಂಡ. ಯಾಕೆ ಮದುವೆ ಮಾಡ್ಕೊಂಡ ಅಂತ ಬಂದ್ ನೋಡಿದಾಗ ನಮಗೆ ಅರ್ಥ ಆಗುತ್ತೆ. ಓಕೆ, ನಮ್ಗೆ ಆ ಕಥೆಗಳನ್ನ ನೋಡಿದಾಗ ನಮಗೆ ಕ್ಲಾರಿಟಿ ಸಿಗುತ್ತೆ. ಆಮ್, ಇಡೀ ಭೂಮಂಡಲನ ಯುದ್ಧ ಮಾಡಿ ಎಲ್ಲ ರಾಜರುಗಳನ್ನು ಸಾಯಿಸ್ತೀನಿ ಅಂತ ನಿರ್ಧಾರ ಮಾಡಿದ್ರು ಯಾರು? ಜಮದಗ್ನಿಯ ಮಗ. ಯಾರು? ರಾಮನ ಇನ್ನೊಂದು ಅವತಾರ ಅಂತ ಕರೀತಾರೆ, ಪರಶುರಾಮ. ಗಂಡುಗೊಡಲಿ ಹಿಡ್ಕೊಂಡು ಎಲ್ಲರನ್ನೂ ಸಂಹಾರ ಮಾಡ್ತಾ ಬರ್ತಾರೆ. ಪ್ರತಿ ಸರಿ ಯುದ್ಧ ಮಾಡಕ್ ಬಂದಾಗ ದಶರಥ ಮದುವೆ ಮಾಡ್ಕೊಂತ ಇರ್ತಾನೆ. ಹಾಗಾಗಿ ಮದ್ವೆ ಮಾಡ್ಕೊಂತಾ ಇರೋ ಹಸಿಮೈಯಲ್ಲಿರೋರ್ನ ಅವ್ರನ್ನ ಸಾಯಿಸಲ್ಲ. ಹಾಗಾಗಿ ಅವ್ರಂತ್ರ ಯುದ್ಧ ತಪ್ಪಿಸ್ಕೊಳ್ಳೋ ಅವಕಾಶ ಸಿಗುತ್ತೆ. ಓಕೆ, ಈಗ ನೋಡಿದ್ರೆ ಈಗ ಕೈಕೆಗೆ 3 ವರ ಕೊಟ್ಟಿರ್ತಾರೆ. ಕೈಕೆ ರಾಮನ ಮದುವೆ ಆಗಿರುತ್ತೆ, ರಾಜ್ಯದ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ. ಅದೇ ಟೈಮಿಗೆ ವರ ಕೇಳಿದ್ದನ್ನ ನೆನಪಿಸ್ತಾರೆ, ರಾಮನ್ನ ಕಾಡಿಗೆ ಹೋಗ್ಬೇಕು. ಓಕೆ, ಆಸ್ ಇಟ್ ಈಸ್ ನೋಡಿದ್ರೆ ಯಾಕಪ್ಪ ಕೈಕೆಗೆ ಏನಾಗಿತ್ತು? ಕೋಪ ಬರುತ್ತೆ, ಬೇಜಾರಾಗುತ್ತೆ. ಬಟ್ ಅವ್ರ ವರ ಓಕೆ, ಆಸ್ ಇಟ್ ಈಸ್ ಹಂಗೆ ಮುಂದೋಗೋಣ. ರಾಮ ಲಕ್ಷ್ಮಣ ಕಾಡಿಗೆ ಹೋಗ್ತಾರೆ, ಸೀತೆನು ಕಾಡಿಗೆ ಹೋಗ್ತಾರೆ. ಸೀತೆ ಜಿಂಕೆನ ಇಷ್ಟಪಡ್ತಾರೆ, ರಾಮ ಹೋಗ್ತಾರೆ ಅದನ್ನ ತರಕ್ಕೆ. ಲಕ್ಷ್ಮಣ ಗೆರೆ ಹಾಕ್ತಾರೆ, ಆ ಗೆರೆ ದಾಟಬಾರ್ದು ಅಂತ ಹೇಳಿರ್ತಾರೆ. ಓಕೆ, ಮತ್ತೆ ಸೀತೆ ದಾಟ್ತಾರೆ ಆ ಗೆರೆನ. ಆ ತಪ್ಪು ಅಂತ ಕಾಣಿಸ್ತದೆ, ಆ ತಪ್ಪು ಮಾಡಬಾರ್ದಾಗಿತ್ತು. ಓಕೆ, ಹಂಗೆ ಮುಂದೋದ್ರೆ ವಾಲಿ ಸಿಗ್ತಾರೆ. ವಾಲಿಯ ಜೀವನ ಚರಿತ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲೂ ಕೂಡ ವಾಲಿ ತಪ್ಪು ಅನ್ನೋದು ಕಾಣಿಸುತ್ತೆ. ಹಂಗೆ ಮುಂದೋಗ್ತಾ ಹನುಮಂತ ಪರಿಚಯ ಆಗ್ತಾರೆ. ಎಗೈನ್ ಅದೆಲ್ಲ ಕತೆ ನೋಡಿದೀವಿ. ರಾಮನ ಕೈಯಿಂದ ರಾವಣನ ಹತ್ಯೆ ಆಗುತ್ತೆ. ಓಕೆ, ಈಗ ರಿವರ್ಸ್ ಅಲ್ಲಿ ನೋಡೋಣ. ರಾವಣನ ಹತ್ಯೆ ಆಗ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಏನೇನ್ ಆಗ್ಬೇಕಾಗಿತ್ತು ಆ ಘಟನೆಗಳು ಆಗ್ತಾ ಹೋಯ್ತು. ರಿವರ್ಸ್ ಅಲ್ಲಿ ನೋಡಿ. ಸೊ ರಾವಣನ ಸಾಯ್ಬೇಕಂದ್ರೆ ಏನಾಗ್ಬೇಕು? ರಾವಣ ಸೀತೆ ಮಾತೆಯನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು. ಓಕೆ, ಬೇರೆ ಏನಾದ್ರು ತಗೊಂಡು ಹೋಗಿದ್ರೆ ರಾಮ ಕ್ಷಮಿಸ್ಬಿಡ್ತಿದ್ರೇನೋ. ತನ್ನ ಜೀವನದ ಒಂದು ಭಾಗ್ಯ ಅಂತ ಏನ್ ನೋಡ್ತಾರೆ, ಅದನ್ನ ತಗೊಂಡು ಹೋದಾಗ ಇಲ್ಲ, ಅದನ್ನ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಹೋಗಿದ್ರು, ಯುದ್ಧ ಮಾಡಿದ್ರು, ಅವ್ರನ್ನ ಸಾಯಿಸಿದ್ರು, ಕರ್ಕೊಂಡ್ ಬಂದ್ರು. ಓಕೆ, ಸೊ ರಾವಣಂದು ನೋಡಿದಾಗ ಓಕೆ, ಅವಂದು ಆ ಕೋಪ ಬಂದಿದ್ ಯಾಕೆ? ಅವನ ತಂಗಿಗೆ ಅವಮಾನ ಆಯ್ತು, ಅವ್ರ ಮೂಗನ್ನ ಕತ್ತರಿಸಿದ್ರು ಅಲ್ವಾ? ಅದಕ್ಕೆ ಕೋಪ ಬಂತು. ಸಿ, ರಿವರ್ಸಲ್ ನೋಡೋದಾದ್ರೆ ರಾವಣನ ಹತ್ಯೆ ಆಗ್ಲೇಬೇಕಾಗಿತ್ತು. ಅದಕ್ಕೋಸ್ಕರ ಈ ಘಟನೆಗಳೆಲ್ಲ ಆಗ್ತಾ ಹೋಯ್ತು. ಈ ದೃಷ್ಟಿಕೋನದಲ್ಲಿ ನೋಡಿ. ಓಕೆ, ಏನಾಗ್ಬೇಕಾಗಿತ್ತು ಅದು ಕರೆಕ್ಟ್ ಆಗಿದೆ. ಅದೆಲ್ಲ ದೈವಿಕ ಪ್ರಕ್ರಿಯೆ ಅಂತ ಅನ್ಸುತ್ತಲ್ವಾ? ಸೇಮ್ ಈಗ ನಮ್ ಜೀವನ ನೋಡ್ಕೊಳ್ಳೋಣ. ಇವತ್ತು ನಮ್ ಜೀವನ ಹೇಗಿದೆ? ಓಕೆ, ಇವತ್ತು ಹೇಗಿದೆ? 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಕೆಳಗಡೆ ಹೇಗಿತ್ತು? 10 ವರ್ಷ ಕೆಳಗಡೆ ಹೇಗಿತ್ತು? ಇವತ್ತು ನಮ್ ಜೀವನ ಹಿಂಗಿರೋದಿಕ್ಕೆ ಕಾರಣ ಅದೇನೇನ್ ಆಗ್ಬೇಕೋ ಅದಾಗಿದ್ದಕ್ ತಾನೆ. ಓಕೆ, ಇಲ್ಲಿಂದ ಡಿಸೈಡ್ ಮಾಡ್ತೀರಿ. ಇನ್ 25 ವರ್ಷ, ಇನ್ 30 ವರ್ಷ, ಓಕೆ, ನಿಮ್ಗೆ ಎಷ್ಟು ಏಜ್ ಇದೆ ಅದನ್ನ 100 ವರ್ಷ ನಿಮ್ ಜೀವನನ ಜೀವಿಸ್ತೀರಾ ಅನ್ನೋದಾದ್ರೆ 100 ವರ್ಷದ ರಿವರ್ಸಲ್ ನೋಡಿದ್ರೆ ನೀವ್ ಏನ್ ಆಗ್ಬೇಕಂತ ಅನ್ಕೊಂಡಿದೀರಿ. ಫಾರ್ ಎಕ್ಸಾಂಪಲ್, ಈಗ ನಾನು 25 ವರ್ಷದ ಜರ್ನಿನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 25 ವರ್ಷ ನಾನು ಮೆಂಟರಿಂಗ್ ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ವೆಲ್ತ್ ಕ್ರಿಯೇಟ್ ಮಾಡ್ಕೊಬೇಕನ್ನ ಕನಸಿದ್ರೆ ನನ್ನ ಒಂದು ಡ್ರೀಮ್ 25 ವರ್ಷ ಇಲ್ಲಿಂದ ಸ್ಟಾರ್ಟ್ ಮಾಡಿ 1,000 ಕೋಟಿಯ ಪ್ರಾಪರ್ಟಿನ ನೀವು ಜನರೇಟ್ ಮಾಡ್ಬೇಕು. 25 ವರ್ಷ ಮೆಂಟರಿಂಗ್ ಮಾಡಕ್ ನಾನ್ ರೆಡಿ ಇದ್ದೀನಿ. ಆ 1,000 ಕೋಟಿನ ಅರ್ನ್ ಮಾಡೋದಿಕ್ಕೆ ಏನೇನೆಲ್ಲ ಆಗ್ತಾ ಇದೆ ಅದು ಕರೆಕ್ಟ್ ಆಗಿ ಆಗ್ತಾ ಇದೆಯಲ್ವಾ? ಈಗ ಏನಾಗ್ತಾ ಇದೆ ಅದಕ್ಕೆ ನೀವು ಒಂದ್ ವೇಳೆ ಅಚೀವ್ ಮಾಡಿರ್ತೀರಿ. ನೆಕ್ಸ್ಟ್ 25 ವರ್ಷ ನಂತರ 1,000 ಕೋಟಿ ನೀವು ಅಚೀವ್ ಮಾಡಿದ್ದೀರಿ ಅಂತ ಅನ್ಕೊಳ್ಳೋಣ. ಏನೇನ್ ಆಗ್ತಾ ಇದೆ ಅದು ಕರೆಕ್ಟ್ ಆಗಿ ಆಗ್ತಾ ಇಲ್ವಾ? ಇವತ್ತೇನಾಗಿದೆ ಕರೆಕ್ಟ್ ಆಗಿ ಆಗಿಲ್ವಾ? ನಿನ್ನೆ ಏನಾಗಿದೆ ಅದು ಕರೆಕ್ಟ್ ಆಗಿ ಆಗಿಲ್ವಾ? ಓಕೆ, ನಾನು ನನ್ನ ಟೀಮಿನ ಲೀಡರ್ಗಳನ್ನ ಕನೆಕ್ಟ್ ಮಾಡೋದಾದ್ರೆ, ಓಕೆ, ನಮ್ಮ ಒಂದು ಕಂಪನಿನ ಕನೆಕ್ಟ್ ಮಾಡೋದಾದ್ರೆ, ನಮಗೆ 3 ವರ್ಷದಲ್ಲಿ ಒಂದು ಪ್ಲಾನ್ ಕೊಟ್ರು. ಪ್ಲಾನ್ ಅಲ್ಲಿ ತುಂಬಾ ರಿಸರ್ಚ್ ಗಳನ್ನ ಮಾಡಿದ್ವಿ. ಸೊ ಏನೇನ್ ಆಗ್ಬೇಕಾಗಿದೆ ಅದು ಕರೆಕ್ಟ್ ಆಗಿ ಆಗಿದೆ. ಓಕೆ, ಟೀಮ್ ಅಲ್ಲಿ ಏನೇನ್ ಆಗ್ಬೇಕು ಅದು ಕರೆಕ್ಟ್ ಆಗಿ ಆಗಿದೆ. ಈಗ ಲೀಡರ್ ನೀವು ಆಗಿದ್ದೀರಿ, ಏನೇನ್ ಆಗ್ಬೇಕಾಗಿತ್ತು ಅದು ಕರೆಕ್ಟ್ ಆಗಿ ಆಗಿದೆ. ಓಕೆ, ಈ ದೃಷ್ಟಿಕೋನದಿಂದ ನೋಡೋದಕ್ಕೆ ಒಂದು ದೈವಿಕ ಪ್ರಜ್ಞೆ ಬೇಕು. ಥರ್ಡ್ ಐ ಅಂತ ಹೇಳ್ತಾರಲ್ವಾ, ಅಂತರಂಗದ ಕಣ್ಣು ಅಂತ ಹೇಳ್ತಾರಲ್ವಾ, ಅದು ಓಪನ್ ಆಗ್ಬೇಕು. ಈ ಸತ್ಯ ಇದು ಏನ್ ಆಗ್ಬೇಕಾಗಿದೆ ಅದು ಆಗಿದೆ, ಏನ್ ಆಗ್ಬೇಕಾಗಿದೆ ಅದು ಆಗಿದೆ. ನೀವು 1,000 ವರ್ಷ ಆದ್ಮೇಲೆ ರಿಸಲ್ಟ್
ಬರ್ಬೇಕಾಗಿದ್ದೇನು 1,000 ಕೋಟಿ ನೀವು ಅಚೀವ್ ಮಾಡಿರ್ತೀರಿ. ಅವಾಗ ನೋಡಿದಾಗ ಏನ್ ಬರ್ಬೇಕದ್ ಬಂದಿದೆ. ಓಕೆ. ಸೊ ಅದರಿಂದ ದುಃಖ, ಬೇಜಾರು, ಸಂಕಟ ಎಲ್ಲ ಹೊರಟೋಗುತ್ತೆ. ಇವತ್ತಿನ ಜೀವನ ತಿರ್ಗಿ ನೋಡಿದ್ರು ಹೊರಟೋಗುತ್ತೆ. ಮುಂದೆ ಏನ್ ಅಚೀವ್ ಮಾಡ್ಬೇಕನ್ನೋ ಜೀವನ ನೋಡಿದ್ರು ಕೂಡ ಹೊರಟು. ಎಸ್. ನಾನು ಇವಾಗ ವಿಸ್ತಾರ ಕಮ್ಯುನಿಟಿ ಅನ್ನೋ ಒಂದು ಕಮ್ಯುನಿಟಿನ ಹೆಸರಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಸಾಮಾನ್ಯವಾಗಿ 3 ಜನ ಎಲ್ಲಿ ಒಟ್ಟಿಗಿದ್ದೀವಿ ಅಲ್ಲಿ ಯಾರೋ ಇಬ್ರು ಒಟ್ಟಾಗ್ತಾರೆ, ಒಬ್ರು ದೂರ ಆಗ್ತಾರೆ. ಅಥವಾ ಒಬ್ಬ ವ್ಯಕ್ತಿ ಆ ಇಬ್ರು ಮಧ್ಯದಲ್ಲಿ ಡಿವೈಡ್ ಮಾಡಕ್ ಪ್ರಯತ್ನ ಮನಸ್ಸಿನ ಮೂಲ ಲಕ್ಷಣ ಅದು ವಿಭಜನೆ. ಓಕೆ. ನಾನ್ ಬೇರೆ, ನೀನ್ ಬೇರೆ, ಅವನ್ ಬೇರೆ. ಓಕೆ. ಒಂದು ಕಮ್ಯುನಿಟಿ ಶುರುವಾಗೋದು 3 ಜನ ವ್ಯಕ್ತಿಗಳಿಂದ. ನಾನು, ನೀನು, ಅವನು. ಓಕೆ. ನಾನು, ನೀನು ಕನೆಕ್ಟ್ ಆಗ್ಬಿಟ್ರೆ ಅವನು ಕನೆಕ್ಟ್ ಆಗ್ತಾನೆ. ಬಟ್ ನಾನು, ನೀನು ಕನೆಕ್ಟ್ ಆಗ್ತಾ ಇಲ್ಲ, ಅದಕ್ಕೆ ಅವನು ಕನೆಕ್ಟ್ ಆಗ್ತಾನೆ. ಓಕೆ. ಸಮಾಜ, ಕಮ್ಯುನಿಟಿ ಬಿಲ್ಡ್ ಆಗ್ಬೇಕು. 3 ಜನರಿಂದ ಶುರುವಾಗುತ್ತೆ. 1000 ಜನರಿಗೆ ಬೇಕಾದ್ರೆ ರೀಚ್ ಆಗುತ್ತೆ. ಓಕೆ. ಸೊ ನೀವು ಕಮ್ಯುನಿಟಿ ಬಿಲ್ಡ್ ಮಾಡ್ಬೇಕಾ? ನೀವು 1000 ಜನರಿಗೆ ಹೆಲ್ಪ್ ಮಾಡ್ಬೇಕಾ? 1000 ಕೋಟಿ ಪ್ರಾಪರ್ಟಿ ಮಾಡ್ಬೇಕಾ? ವೆಲ್ತ್ ಕ್ರಿಯೇಟ್ ಮಾಡ್ಬೇಕಾ? ಹಾಗಾದ್ರೆ ಈಗ್ಲೇ ಕೆಳಗಡೆ ಕೊಟ್ಟಿರೋ ಲಿಂಕ್ ಅನ್ನ ಕನೆಕ್ಟ್ ಮಾಡ್ತಾ ನನ್ನೊಂದು ಕಮ್ಯುನಿಟಿ ಕಡೆ ಒಲವನ್ನ ತೋರಿಸಿ ನಾವೆಲ್ಲ ಸೇರಿ ಒಂದು ಅದ್ಭುತವಾಗಿರೋ ಕಮ್ಯುನಿಟಿನ ಬಿಲ್ಡ್ ಮಾಡೋಣ. ವೆಲ್ತ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡೋಣ. ರಿವರ್ಸ್ ರಾಮಾಯಣ ಇಷ್ಟ ಆಯ್ತಲ್ವಾ ನಿಮಗೆ? ನೀವು ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಜೊತೆ ಶೇರ್ ಮಾಡಿ. ನೀವು ಇವತ್ತಿಂದ ಈ ಕ್ಷಣದಿಂದ ನಿಮ್ಮ ಜೀವನನ ಪ್ರತಿ ಘಟನೆನ ರಿವರ್ಸ್ ಅಲ್ಲಿ ನೋಡಕ್ಕಾಗತ್ತೆ. ನಾನಂತೂ ಈ ಒಂದು ಲಾಜಿಕ್ ಅನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಕೂಡ ರಿವರ್ಸ್ ಅಲ್ಲಿ ಹೆಂಗ್ ನೋಡಕ್ಕಾಗುತ್ತೆ. ಓಕೆ. ಏನ್ ಮಾಡಿದ್ರೆ ನನ್ನ ಲೈಫ್ ಏನಾಗುತ್ತೆ ಅಲ್ಲ, ಏನಾಗೋಕ್ಕೋಸ್ಕರ ನಾನೇನ್ ಮಾಡಬಹುದು ಇವತ್ತು. ಓಕೆ. ಆತರ ರಿವರ್ಸ್. ಓಕೆ. ಸೊ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಜೊತೆ ಶೇರ್ ಮಾಡಿ ಹೇಳ್ತಾ ಈ ಒಂದು ಯೂಟ್ಯೂಬ್ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.